ಭಾಳ ಖುಷಿಯಾಗುತ್ತೆ. ಈ ವಿಜಯಕಾಳಿ ಬಸಪ್ಪ ಕ್ಷೇತ್ರಕ್ಕೆ ಬಂದಿದ್ದು ಭಾಳ ಸಂತೋಷ ಆಗಿದೆ. ಮನುಷ್ಯ ಎಷ್ಟೇ ಕೋಟಿ ದುಡ್ಡು ಮಾಡ್ಬೋದು, ಒಂದು ಸತ್ಯನ ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ವಿಮಾನ ಎಷ್ಟೇ ಮೇಲೆ ಹಾರಾಡಿದ್ರೂ ಕೂಡ ಆರಂಭ ಮತ್ತು ಅಂತ್ಯ ಭೂಮಿ ಮೇಲೆ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಮನುಷ್ಯನಿಗೆ ಯಾಕೆ ಕೆಟ್ಟ ಗುಣಗಳು ಬರುತ್ತೆ ಅಂದರೆ, ಹಣ ಆಸ್ತಿ ಐಶ್ವರ್ಯ ಜಾಸ್ತಿ ಆದಾಗ ಭಗವಂತನ ಮೇಲೆ ಪ್ರೀತಿ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅವನ ಹತ್ರ ಇರ್ತಕ್ಕಂಥ ದುಡ್ಡಿಂದ ಎಷ್ಟೋ ಜನರನ್ನು ದುರಹಂಕಾರವಾಗಿ ನೋಡುವಂಥ ಸನ್ನಿವೇಶ ಕೂಡ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ತಾಯಿ ಆಶೀರ್ವಾದ ಸಿಗಬೇಕು ಅಂಥವ್ರಿಗೆ. ಸೊ ವಿಶೇಷವಾಗಿ ಎಷ್ಟೇ ಕೂಡ ಹಣ ಸಂಪಾದನೆ ಮಾಡಿದ್ರೂ ಕೂಡ ದಾನ ಧರ್ಮ ಅನ್ನೋದನ್ನ ಮಾಡಬೇಕಾಗತ್ತೆ. ವಿಶೇಷವಾಗಿ ಇಂಥ ಕ್ಷೇತ್ರಗಳಿಗೆ ಬಂದು ಭೇಟಿ ಕೊಟ್ಟು ಅವರಲ್ಲಿರ್ತಕ್ಕಂಥ ಅಹಂಕಾರವನ್ನು ತ್ಯಜಿಸಿ ಬಡವರಿಗೆ ಬಗ್ಗರಿಗೆ ಕೈಲಾದಂಥ ಸಹಾಯವನ್ನು ಸಹಕಾರವನ್ನು ಕೊಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ವಿಶೇಷವಾಗಿ ಇವತ್ತು ರಾಜೇಶ್ ಅಣ್ಣವರು ಈ ಒಂದು ಕಾರ್ಯ ಮಾಡ್ತಿರೋದು ಮತ್ತು ಇಲ್ಲೊಂದು ಕ್ಷೇತ್ರನ ಸ್ಥಾಪನೆ ಮಾಡಿ ಸಾಕಷ್ಟು ಜನರ ಕಣ್ಣೀರು ಒರೆಸ್ತಿರೋದು ಭಾಳ ಖುಷಿಯಾಗಿದೆ. ನಾನು ಕೂಡ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೆ, ಬಟ್ ಬರೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ವಿಶೇಷವಾಗಿ ನಾನು ಈ ಒಂದು ಸನ್ನಿಧಾನಕ್ಕೆ ಬಂದು ಭಾಳ ಸಂತೋಷ ಆಗಿದೆ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ತಾಯಿ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಉಳ್ಕಡ್ಡಿ ಅಂದರೆ ಒಂದು ಗರಿಕೆ ಬೆಳಿಬೇಕಂದ್ರೂ ಕೂಡ ಅದಕ್ಕೆ ತಾಯಿ ಆಶೀರ್ವಾದ ಅಂದರೆ ಭಗವಂತನ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ತಾಯಿ ಇಲ್ಲಿ ನೆಲೆಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆ ಎಷ್ಟೋ ಭಕ್ತಾದಿಗಳ ಕಣ್ಣೀರು ಒರೆಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಸೊ ಅದು ಮುಂದುವರಿಯಲಿ. ಹಾಗೆ ರಾಜೇಶ್ ಅಣ್ಣವ್ರಿಗೆ ಇನ್ನೂ ಅಷ್ಟು ಶಕ್ತಿ ಬರಲಿ, ಕರ್ನಾಟಕದ ಜನರ ಆಶೀರ್ವಾದ ಸಿಗಲಿ, ವಿಶೇಷವಾಗಿ ಆ ತಾಯಿ ಆಶೀರ್ವಾದ ನಮಗೂ ಸಿಗಲಿ, ನಮಗೂ ಇನ್ನೊಂದಷ್ಟು ಜನ ಬಡವರು ಕಷ್ಟದಲ್ಲಿರ್ತಕ್ಕಂಥವ್ರು ಕಣ್ಣೀರು ಒರೆಸುವಂಥ ಒಂದು ಶಕ್ತಿನ ನಮಗೂ ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕಂತಲೇ ಬಂದಿದ್ದೀನಿ. ಸೊ ಆ ಕೆಲಸ ಕೂಡ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಎಲ್ಲ ಕರ್ನಾಟಕದ ಜನರ ಆಶೀರ್ವಾದ ನಮ್ಮ ಮೇಲೂ ಇರಲಿ, ಹಾಗೆ ಕ್ಷೇತ್ರದ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ಸೊ ವಿಶೇಷವಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಎಷ್ಟೇ ಕೋಟಿ ರೂಪಾಯಿ ದುಡ್ಡು ಮಾಡಿಕೊಂಡು ಧ್ಯಾನ ಯೋಗ ಮಾಡೋದು ಬೇಡ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ದಾನ ಕೂಡ ಮಾಡಿ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಲಿ.